ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಸೊ ಇವತ್ತು ನಾವು ಹೋಟೆಲ್ ಸ್ಟೈಲಲ್ಲಿ ಹೇಗೆ ಗರಿ ಗರಿಯಾದ ನಿಮಗೆ ಉದ್ದಿನ ವಡೆ ಹೇಗೆ ಮಾಡ್ತಾ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆಮೇಲೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಒಂದು ಸರ್ಟನ್ ಸೀಕ್ರೆಟ್ ಟಿಪ್ಸ್ ಕೂಡ ಹೇಳ್ಕೊಡ್ತೀನಿ. ಈ ವಿಡಿಯೋನ ಎಂಡ್ ತನಕ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ನೋಡಿ, ನಾನು 1 ಗ್ಲಾಸಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಯಾವ ಗ್ಲಾಸನ್ನು ನಾನಲ್ಲಿ ಉದ್ದಿನ ಬೇಳೆ ತೊಗೊಂಡಿದ್ದೀನೋ ಅದೇ ಗ್ಲಾಸಲ್ಲಿ ನಾನು 1/4 ಭಾಗದಷ್ಟು ನಾನು ಅಕ್ಕಿನ ತೊಗೊಂಡು ಬಂದಿದ್ದೀನಿ. ನಾನು ಸೋನಾ ಮಸೂರಿ ರೈಸ್ ಮನೇಲಿ ಯೂಶಲಿ ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಒಂದು 3 ಸಲ 4 ಸಲ ಅದನ್ನ ಚೆನ್ನಾಗಿ ವಾಶ್ ಮಾಡ್ಕೊತೀನಿ. ಸೊ ಇಲ್ಲಿ ನೀವು ಇನ್ನೊಂದು ಇನ್ಫಾರ್ಮೇಷನ್ ಏನು ಕೊಡಬೇಕಂದ್ರೆ, ಇಲ್ಲಿ ಅಕ್ಕಿ ಹಿಟ್ಟು ಹಾಕ್ತಾಯಿಲ್ಲ. ಒಬ್ಬೊಬ್ಬರು ಹಿಟ್ಟನ್ನ ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕಿದ್ಮೇಲೆ ಎಂಡಲ್ಲಿ ಅದನ್ನು ಹಾಕಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾರೆ. ಅದು ಆ್ಯಕ್ಚುಲಿ ಏನಂದರೆ ಅಲ್ಲಿ ಕಾಂಬಿನೇಷನ್ ಆ ಹಿಟ್ಟಿನ ಹದ ಅಲ್ಲಿಗೆ ಬರೋದಿಲ್ಲ, ಮತ್ತು ಅದು ಅಕ್ಕಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಕೂಡ ಆಗೋದಿಲ್ಲ ಆ ಹಿಟ್ಟಿನಲ್ಲಿ. ಸೊ ಹಾಗಾಗಿ ಅದು ಅಷ್ಟು ಪರ್ಫೆಕ್ಟಾಗಿ ಗರಿ ಗರಿಯಾಗಿ ನಿಮಗೆ ಉದ್ದಿನ ವಡೆ ಬರೋದಿಲ್ಲ. ಆಮೇಲೆ ನಮ್ಗೆ ಇನ್ನೊಂದು ಸೀಕ್ರೆಟ್ ಟಿಪ್ ಏನಿದೆ ಅಂತ, ಇದು ಫಸ್ಟ್ ಸೀಕ್ರೆಟ್ ಟಿಪ್. ಇನ್ನೊಂದು ಸೀಕ್ರೆಟ್ ಟಿಪ್ ನಿಮಗೆ ನೆಕ್ಸ್ಟ್ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಸೊ ನೋಡಿ, ನಾನು ಈ ಥರ 3-4 ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಏನಂದರೆ, ಉದ್ದಿನ ಬೇಳೆಯನ್ನು ನೀವು ಅಟ್ಲೀಸ್ಟ್ 6 to 7 6-7 ಗಂಟೆ ತನಕ ನೀವು ನೆನೆಸಲೇಬೇಕು, ನೆನೆಗೆ ಬಿಡಲೇಬೇಕು. ಒಬ್ಬೊಬ್ಬರು ಅದನ್ನು ಬಿಸಿನೀರಲ್ಲಿ ಹಾಕಿ ಉದ್ದಿನ ಬೇಳೆನ ನೆನೆಸಿದಾಗ ಆ ಥರ ಹಿಟ್ಟು ಬರೋದಿಲ್ಲ. ಸೊ ನೀವು 6 to 7 hours ಅದನ್ನು ನೆನೆಗೆ ಬಿಟ್ಟಾಗ ಮಾತ್ರ ಅದು ಹಿಟ್ಟು ಚೆನ್ನಾಗಿ ಒದಗಿ ಬರುತ್ತೆ ಮತ್ತು ಆ ಹದ ಬರುತ್ತೆ. ಸೊ ನೋಡಿ, ಆಮೇಲೆ ನಾನು ಇವಾಗ ಅದು ವಾಶ್ ಮಾಡಿಕೊಂಡು ಒಂದು 6 to 7 hours ಅದನ್ನು ನೆನೆಕ್ಕೆ ಬಿಟ್ಟು ನಾನು ಇಲ್ಲಿ ಇದನ್ನು ಈ ಥರ ಮಿಕ್ಸಿಯಲ್ಲಿ ಸ್ವಲ್ಪನ ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಆಮೇಲೆ ಇನ್ನೊಂದು ಟಿಪ್ ನಿಮಗೆ ಹೇಳ್ತೀನಿ ನೋಡಿ. ಸೊ ಹಿಟ್ಟು ನೀವು ಮಿಕ್ಸಿಯಲ್ಲಿ ಮಾಡ್ಕೊಂಡು ಆದಮೇಲೆ ಈ ಥರ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಆಮೇಲೆ ಈ ಹಿಟ್ಟನ್ನು ನೀವು ಚೆನ್ನಾಗಿ ಬೀಟ್ ಮಾಡಬೇಕು. ಚೆನ್ನಾಗಿ ಅಂದರೆ ತುಂಬ ಯಾವ ಥರ ಅಂದರೆ ತುಂಬ ಸ್ಪೀಡಾಗಿ ಈ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಅದು ಏರಿಯೇಷನ್ ಆಗುತ್ತೆ, ಗಾಳಿ ಕೂಡ ಒಳಗಡೆ ಎಲ್ಲ ಚೆನ್ನಾಗಿ ಬಂದಾಗ ಹಿಟ್ಟು ಚೆನ್ನಾಗಿ ನಿಮಗೆ ಒಂಥರ ಪ್ಲಫಿನೆಸ್ ಬರುತ್ತೆ. ನೀವು ಹೇಗೆ ಚೆಕ್ ಮಾಡಬೇಕು ಅಂದರೆ, ನಾನು ಒಂದು ಬೌಲಲ್ಲಿ ನೀರು ತೊಗೊಂಡು ಈ ಥರ ಒಂದು ಸ್ಮಾಲ್ ಹಿಟ್ಟಿನ ಉಂಡೆನ ಹಾಕಿದ್ದೀನಿ. ಅದು ಮೇಲ್ಗಡೆ ತೇಲಬೇಕು. ಅದು ತೇಲಿದಾಗ ನಿಮ್ಮ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ. ಅಥವಾ ಅದು ನೀರು ಕೆಳಗಡೆ ಹೋದರೆ ನೀವು ಇನ್ನೊಂದು ಸರಿ ಚೆನ್ನಾಗಿ ಬೀಟ್ ಮಾಡಿ ಆವಾಗ ಚೆಕ್ ಮಾಡಬೇಕು. ಓಕೆನಾ? ಸೊ ಇವಾಗ ನಾನು ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಂಡು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ನಾನು ಇನ್ನೊಂದು ಟಿಪ್ ಹೇಳ್ತೀನಿ. ಸೊ ನೀವು ಒಂದು ಮೀಡಿಯಮ್ ಸೈಜ್ ಬಟ್ಲು ತೊಗೊಂಡಿದ್ದೀನಿ. ಅದರ ಮೇಲೆ ಒಂದು ಕಾಟನ್ ಬಟ್ಟೆನ ನಾನು ನೀರಲ್ಲಿ ಅದ್ದಿ ಅದನ್ನು ಇಟ್ಕೊಂಡಿದ್ದೀನಿ. ಸೊ ಕೆಳಗಡೆ ಒಂದು ಸ್ವಲ್ಪ ನಾನು ಹಿಡ್ಕೊಳ್ಳೋಕ್ಕೆ ಈಸಿ ಆಗಲ್ಲ ಅಂತ ಅಥವಾ ಹೋಲ್ಡರ್ ಥರ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಒಂದು ಕೈನ ಒದ್ದೆ ಮಾಡಿಕೊಂಡು ಒಂದು ಸ್ಮಾಲ್ ಬೌಲಷ್ಟು ಒಂದು ಉಂಡೆ ತೊಗೊಂಡಿದ್ದೀನಿ. ಬೆರಳಲ್ಲಿ ನೀರಲ್ಲಿ ಎದ್ದುಬಿಟ್ಟು ಆ ಥರ ಹೋಲ್ ಮಾಡ್ಕೊಂಡಿದ್ದೀನಿ ಸೆಂಟರಲ್ಲಿ. ಸೊ ಇದನ್ನ ನಾನು ಎಣ್ಣೆಯಲ್ಲಿ ಬಿಡೋದು ನೋಡಿ, ಎಷ್ಟು ನೀಟಾಗಿ ಎಣ್ಣೆಯಲ್ಲಿ ಸ್ಲೋ ಆಗಿ ಬಿಟ್ಟರೆ ಎಣ್ಣೆಯಲ್ಲಿ ಯಾವ ಥರ ನೀಟಾಗಿ ಬೀಳುತ್ತೆ ಅಂತ. ಸೊ ಆ ಥರ ನೀವು ಫಾಲೋ ಮಾಡ್ಬೋದು. ಸೊ ನೋಡಿ, ನಾನು ಆಲ್ಮೋಸ್ಟ್ ಸ್ವಲ್ಪ ವಡೆ ಆಲ್ರೆಡಿ ಮುಗಿಸಿದ್ದೀನಿ. ನೋಡಿ, ಆಲ್ರೆಡಿ ಫ್ರೈ ಮಾಡಿದ್ದೀನಿ. ಸೊ ಇನ್ನೊಂದು ಸೀಕ್ರೆಟ್ ಟಿಪ್ ಏನಂದರೆ, ಇಲ್ಲಿ ನೀವು ಅದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಇದನ್ನು ನೀವು ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನು ಲೋ ಫ್ಲೇಮಲ್ಲೇ ಇಡಬೇಕು. ಅದು ಆದಮೇಲೆ ನೀವು ಬೇಕಾದ್ರೆ ಅದನ್ನು ಮೀಡಿಯಮ್ ಫ್ಲೇಮ್ ಅಥವಾ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇರಬೇಕು. ಸೊ ಆವಾಗ ಅದು ನಿಮಗೆ ಕ್ರಿಸ್ಪಿನೆಸ್ ಬರುತ್ತೆ. ಸೊ ನೋಡಿ, ಅದು ಗೋಲ್ಡನ್ ಬಂದಿದೆ. ಸೊ ಇವಾಗ ನಾನು ಹೈ ಫ್ಲೇಮ್ ಮಾಡಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಂದು ಉದ್ದಿನ ವಡೆ. ಸೊ ಥ್ಯಾಂಕ್